ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಕೆಲಸ ನಡೆದಿತ್ತು. ಹೌದು, ಈ ಘಟನೆ ನಿಮಗೆ ಗೊತ್ತಿರಬಹುದು. ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಹೌದು, ಪಶ್ಚಿಮ ಬಂಗಾಳದ ಮೋಡ್ಲಾ ಎಂಬುವಂತಹ ಪ್ರದೇಶದಲ್ಲಿ ಬರೋಬ್ಬರಿ 9 ಗಂಟೆಗಳ ಕಾಲ 7 ಜನ ನ್ಯಾಯಾಂಗ ಅಧಿಕಾರಿಗಳನ್ನ ಬಂಧನದಲ್ಲಿಟ್ಟಾಗಿತ್ತು. ಹೌದು, ಅದೆಲ್ಲವೂ ಕೂಡ ನಾನು ನಿಮಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಹಿಂದಿನ ವಿಡಿಯೋಸನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡೀಟೇಲು. ಆಲ್ರೆಡಿ ಈ ಸುದ್ದಿ ನಿಮಗೆ ಮುಟ್ಟಿರಬಹುದು. ಅದಕ್ಕಾಗಿಯೇ ಈ ವಿಷಯವನ್ನು ನೀವು ನೋಡ್ತಾ ಇದ್ದೀರಿ. ಹೌದು, ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿರಲಿಲ್ಲ. ಆದರೆ ಈ ವಿಡಿಯೋದಲ್ಲಿ ಅದನ್ನು ಬಹಿರಂಗಪಡಿಸ್ತೇನೆ. ಜೊತೆಗೆ ಮಮತಾ ಬ್ಯಾನರ್ಜಿ ಅವರ ಈ ಒಂದು ಪ್ರಕರಣಕ್ಕೆ ಕಾರಣಕರ್ತರ ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ. ಚುನಾವಣೆ ಬಂದ ತಕ್ಷಣ ಮಮತಾ ಬ್ಯಾನರ್ಜಿ ಅಲ್ಲಿರ್ತಕ್ಕಂತಹ ಪ್ರಜೆಗಳನ್ನೇ ಬದಲಾಯಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಚರ್ಚೆ ಮಾಡೋಣ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಪಶ್ಚಿಮ ಬಂಗಾಳವನ್ನ ಮಮತಾ ಬ್ಯಾನರ್ಜಿ ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಕಾನೂನು ಆಗಿರ್ಲಿ ಅಥವಾ ಸರ್ಕಾರಿ ಇನ್ನಿತರ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೇನೆ ಆಗೋದಿಲ್ಲ. ಅವ್ರು ಏನ್ ಹೇಳ್ತಾರೋ ಅದೇ ಫೈನಲ್. ಮಮತಾ ಬ್ಯಾನರ್ಜಿ ಎಲ್ಲ ಒಂದು ರಾಜ್ಯವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರಂತ ಹೇಳಬಹುದು. ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಆ ಪ್ರದೇಶಕ್ಕೆ ಕಾಲೇ ಇಡೋದಿಲ್ಲ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇದನ್ನೇ ಮಾತಾಡ್ತಾ ಹೋದ್ರೆ ವಿಡಿಯೋ ಪೂರ್ತಿ ಅದನ್ನೇ ಮಾತನಾಡಿದ್ರು ಇದು ಮುಗಿಯೋದಿಲ್ಲ, ಇದು ಮುಗಿಯದ ಪಯಣ. ಸೊ ಹಾಗಾಗಿ ಈ ವಿಡಿಯೋದ ಮುಖ್ಯವಾದ ಉದ್ದೇಶಕ್ಕೆ ಬರೋಣ. ಸ್ನೇಹಿತರ, ಪಶ್ಚಿಮ ಬಂಗಾಳದಲ್ಲಿ SIR ಪ್ರಕ್ರಿಯೆ ನಡೆಯುತ್ತೆ. ನಿಮಗೆ ಕಾರಣ ಗೊತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿ ಬಾಂಗ್ಲಾದೇಶಿಯರು ಬಂದು ನೆಲೆ ಊರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮತದಾರರ ಪಟ್ಟಿಯ ವಿಶೇಷ ಪರಿಶೀಲನೆ ಅಂತ ನಾವು ಕರಿತೀವಿ. SIR, ಸ್ಪೆಷಲ್ ಇನ್ವೆಸ್ಟಿವ್ ರೆವಿನ್ಯೂ ಅನ್ನುವಂತಹ ಒಂದು ಮಾತಿದೆ. ಸೊ ಹಾಗಾಗಿ SIR ಪ್ರಕ್ರಿಯೆ ಅಲ್ಲಿ ನಡೀತಾ ಇರುವಂಥದ್ದು. ಇದಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿ ಮಮತಾ ಬ್ಯಾನರ್ಜಿ ಧ್ವನಿಗೂಡಿಸ್ತಾರೆ. ಅದೇ ಅನೇಕ ಕಡೆ ಪ್ರತಿಭಟನೆಯನ್ನ ನಡೆಸಲಾಗತ್ತೆ. SIR ನಡಿಬಾರ್ದು ಅಂತ ಹೇಳ್ತಾರೆ. ನಡೆದ್ರೆ ಇವ್ರದ್ದೇನು ಹೋಗುತ್ತೆ? ಹೌದಲ್ವಾ? ಈಗ SIR ಪ್ರಕ್ರಿಯೆ ಆದ್ರೆ ಇವ್ರಿಗೆ ಎಷ್ಟು ಓಟ್ ಬೀಳ್ಬೇಕು ಅಷ್ಟು ಬೀಳತ್ತೆ. ಯಾರು ಹೊರದೇಶದವರು ಇದ್ದಾರೆ ಅವರನ್ನ ನಾವು ಹೊರ ಹಾಡ್ತೀವಿ, ಇಷ್ಟೇ. ಆದ್ರೆ ಇವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. SIR ಪ್ರಕ್ರಿಯೆ ಇಲ್ಲಿ ನಡಿಬಾರ್ದು ಅಂತ ಹೇಳ್ಬಿಟ್ಟು ಧ್ವನಿ ಎಬ್ಬಿಸ್ತಾರೆ, ಪ್ರತಿಭಟನೆಗಳನ್ನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಇದರ ಬಗ್ಗೆ ತನಿಖೆ ಮಾಡುತ್ತೆ, ಗೊತ್ತಾಗತ್ತೆ. SIR ಪ್ರಕ್ರಿಯೆ ಆಗೋದ್ರಿಂದ ನಿಮಗೇನು ತೊಂದರೆ? SIR ಪ್ರಕ್ರಿಯೆ ಆಗಲೇಬೇಕು, ಇದನ್ನು ನೀವು ಸಹಕರಿಸಲೇಬೇಕು, ಇದಕ್ಕೆ ನೀವು ಅಡ್ಡಿ ಬರಬಾರದು ಎನ್ನುವಂತಹ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ಇದಾದ ಬಳಿಕ ಇನ್ನೊಂದು ಮಾತನ್ನ ಹೇಳ್ತಾರೆ. SIR ಪ್ರಕ್ರಿಯೆ ಈಗಲೇ ಯಾಕೆ ಮಾಡಬೇಕು? ಇದನ್ನ ಮುಂದೆ ಮಾಡ್ಲಿಕ್ಕೆ ಕಾಲಾವಕಾಶ ಇದೆ ಅಲ್ವಾ? ಚುನಾವಣೆ ಮುಗಿಲಿ, ಮುಂದೆ ಮಾಡಿದ್ರೆ ಆಯ್ತಲ್ವಾ? ಸೊ ಇದಕ್ಕೆ ವರ್ಷಾನುಗಟ್ಲೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಈಗಲೇ ಯಾಕೆ? ಕೇಂದ್ರದ ಒಂದು ಮಾತಿನಿಂದ ಈಗ ಸದ್ಯಕ್ಕೆ ಮಾಡೋದಿದು ಬೇಡ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾರೆ. ಇಲ್ಲಿ ಒಂದು ವಿಷಯ ತಿಳಿದು ಬರುತ್ತೆ. SIR ಪ್ರಕ್ರಿಯೆ ಶೀಘ್ರದಲ್ಲಿನೇ ನಡಿಬೇಕು. ಯಾಕಂದ್ರೆ ಚುನಾವಣೆ ಆಗೋಕ್ಕಿಂತ ಮುಂಚೆ ಯಾರು ನಮ್ಮ ಭಾರತೀಯರು, ಯಾರು ವಿದೇಶಿಯರು ಅನ್ನುವಂಥದ್ದು ನಮಗೆ ಕನ್ಫರ್ಮ್ ಆಗ್ಬೇಕಲ್ವಾ? ಯಾಕಂದ್ರೆ ಚುನಾವಣೆಯಲ್ಲಿ ಬಂದು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಹೊರದೇಶದಿಂದ ಬಂದು ಇಲ್ಲಿ 1,500 ರೂಪಾಯಿ ಕೊಟ್ರೆ ಆಧಾರ್ ಕಾರ್ಡು, ವೋಟರ್ ID ಅದು ಇದು ಅಂತ ಮಾಡಿಸಿ ಕೊಡ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಇದೆಲ್ಲವೂ ಕೂಡ ಸುದ್ದಿ ನೀವು ಕೇಳಿರಬಹುದು. ಸೊ ಹೀಗಾಗಿ SIR ಪ್ರಕ್ರಿಯೆ ನಡೆಯುವುದು ಅತಿ ಅವಶ್ಯಕ ಆಗಿದೆ ಎಲ್ಲ ರಾಜ್ಯಗಳಲ್ಲಿ. ನಮ್ಮ ರಾಜ್ಯದಲ್ಲಿ ಕೂಡ ನಡೆದಿತ್ತು, ನಿಮಗೆ ಗೊತ್ತಿರಬಹುದು. ಇಷ್ಟೆಲ್ಲ ಭೋಗಳೆ ಬಿಡ್ತಕ್ಕಂತಹ ಮಮತಾ ಬ್ಯಾನರ್ಜಿಯ ಮಾತು ಸುಪ್ರೀಂ ಕೋರ್ಟ್ಗೆ ಯಾವುದೇ ಕನ್ಫರ್ಮ್ ಸ್ಟೇಟ್ಮೆಂಟ್ ಆಗಿರಲಿ ಅಥವಾ ಇವರ ಮಾತಿನಲ್ಲಿ ಒಂದು ತೂಕ ಇದೆ ಅನ್ನುವಂತಹ ರೀತಿಯಲ್ಲಿ ಕನ್ವಿನ್ಸಿಂಗ್ ಅನಿಸ್ಲೇ ಇಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ? ಅದೇ ರಾಜ್ಯದ ಅಧಿಕಾರಿಗಳ ಬೇಡ, ನಾವು ನ್ಯಾಯಾಧೀಶರನ್ನ ಅಲ್ಲಿ ಕಳಿಸ್ತೀವಿ, ಅವರ SIR ಪ್ರಕ್ರಿಯೆಯನ್ನ ಮುಂದುವರೆಸಲಿ, ನ್ಯಾಯಾಂಗ ಅಧಿಕಾರಿಗಳನ್ನ ನೇಮಕ ಮಾಡಿಬಿಡ್ತೀವಿ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ SIR ಪ್ರಕ್ರಿಯೆ ಮುಗಿದಿದೆ. ಆದ್ರೆ ಅಲ್ಲಿ 60 ಲಕ್ಷ ವೋಟರ್ಗಳಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದಾವೆ. ಅವರಿಗೆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸಬ್ಮಿಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಆದರೆ ಅವರು ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ. ಹೀಗಾಗಿ ಅಲ್ಲಿ ವೆರಿಫಿಕೇಶನ್ ಆಗ್ತಾ ಇದೆ. ಇನ್ನೇ ನಿಮಗೆ ಒಂದು ವಿಷಯ ನಾನು ಹಿಂದಿನ ವಿಡಿಯೋಸ್ ಅಂದರೆ ಬಹಳ ದಿನ ಆಯಿತು ತಿಳಿಸಿ, ನಾನು ಅದನ್ನು ಒಂದು ಸ್ವಲ್ಪ ರಿಪೀಟ್ ಮಾಡ್ತೀನಿ. ಯಾಕಂದರೆ 20 ವರ್ಷದ ಹುಡುಗನಿಗೆ ಈಗಾಗಲೇ 10 ವರ್ಷದ ಮಗ ಇರ್ತಾನೆ. ಹೌದು, ಇದನ್ನು ಕೇಳಿದ್ರೆ ನಗಬಹುದು, ಇದು ನಿಜ ಸ್ನೇಹಿತರೆ. ಅಲ್ಲಿಯ ವೋಟರ್ ID ಇದೇ ಕನ್ಫರ್ಮ್. ನನ್ನ ಮಗ ಈತನಿಗೆ 10 ವರ್ಷ, ನನಗೆ 22 ವರ್ಷ ಅಂತ ತಂದೆ ಹೇಳ್ತಾನೆ. ಅವರ ತಂದೆಗೆ ಅಂದರೆ ಅಜ್ಜನಿಗೆ, ಮಗ ಇರ್ತಾನಲ್ವಾ 10 ವರ್ಷದವನು, ಆತನ ತಂದೆಗೆ ಅಜ್ಜನಿಗೆ ಬಹಳಷ್ಟು ಆದರೆ ಒಂದು 30 ವರ್ಷ ಇರುತ್ತೆ. ಹೀಗೆ
ಒಂದು ಜನರೇಷನ್ ಡಿಫ್ರೆನ್ಸ್ ಇರುತ್ತಲ್ವಾ, ಅದು ಅಲ್ಲಿ ಕಾಣಿಸ್ತಾ ಇಲ್ಲ. ಸಾಮಾನ್ಯವಾಗಿ ಈಗ ನಮ್ಮ ವಯಸ್ಸನ್ನ ನಾವು ತೆಗೆದುಕೊಂಡ್ರೆ ನಮ್ಮ ತಂದೆಯ ವಯಸ್ಸು ಒಂದು 50 ತನಕ ಇರುತ್ತೆ. ಹೀಗಾಗಿ ಮಗನ ವಯಸ್ಸು ಒಂದು 20ರಿಂದ 25 ಇದ್ರೆ ನಡೆಯುತ್ತೆ. ಆದ್ರೆ ಅಲ್ಲಿ ಹಾಗಿಲ್ಲ. 50 ವರ್ಷ ಇದ್ರೆ ಮಗನಿಗೆ 40 ವರ್ಷ ಇರುತ್ತೆ. 10 ವರ್ಷದಲ್ಲಿ ಮದುವೆ ಆಗಿ ಮಗನು ಕೂಡ ಹುಟ್ಟಿರ್ತಾನೆ. ಆ ರೀತಿ ಅಲ್ಲಿ ಕನ್ಫ್ಯೂಷನ್ ಉಂಟಾಗಿದೆ. ಹೀಗಾಗಿ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸ್ನೇಹಿತರೆ. ಇದೆಲ್ಲವೂ ಮಮತಾ ಬ್ಯಾನರ್ಜಿಗೆ ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಹಂಗಾಮವನ್ನ ಸೃಷ್ಟಿ ಮಾಡ್ಲಿಕ್ಕೆ ನೋಡ್ತಾರೆ, ಜನರಲ್ಲಿ ಆಕ್ರೋಶವನ್ನ ಹುಟ್ಟಿಸ್ಲಿಕ್ಕೆ ನೋಡ್ತಾರೆ. ಸಾಕಷ್ಟು ಬಾರಿ ಪ್ರತಿಭಟನೆಗಳ SIR ಪ್ರಕ್ರಿಯೆ ವಿರುದ್ಧವಾಗಿ ನಡೆಯುತ್ತೆ. ಯಾಕಂದ್ರೆ ಇವರ ವೋಟ್ ಬ್ಯಾಂಕ್ಗಳನ್ನೇ ಸುಪ್ರೀಂ ಕೋರ್ಟ್ ಕದೀತಾ ಇದೆ. ಇವರನ್ನೇ ಈ ವೋಟರ್ಗಳೇನ ಈ ರೀತಿ 60 ಲಕ್ಷ ಜನರು ಸಿಕ್ಕಿದಾರಲ್ವಾ, ಇವರಲ್ಲಿ ಹೆಚ್ಚಾನೆಚ್ಚು ಜನರು ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕುವಂತವ್ರು ಇರಬಹುದು. ಹೀಗಾಗಿ ಇದೆಲ್ಲವೂ ಕೂಡ ಮಾಡ್ತಾ ಇರೋದು ಮಮತಾ ಬ್ಯಾನರ್ಜಿ ಏನೇ ಮಾಡಿದ್ರು ಸಹಿತ ಈ ಚುನಾವಣಾ ಆಯೋಗಕ್ಕೆ ಒಂದು ಧಕ್ಕೆನೂ ತರಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದರ ಹಿಂದೆ ಸುಪ್ರೀಂ ಕೋರ್ಟ್ ನಿಂತಿರತ್ತೆ. ಚುನಾವಣೆ ಆಯೋಗ ಏನು ನಿರ್ಧಾರ ಕೈಗೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ, ಅದೇ ಫೈನಲ್. ಇವ್ರೇನ್ ಹೇಳಿದ್ರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದೇ ಸಂದರ್ಭದಲ್ಲಿ ಮಾಡ್ಲಾದಲ್ಲಿ ಒಂದು ಘಟನೆ ನಡೆದು ಬಿಡುತ್ತೆ. ಮೊನ್ನೆ ನಡೀತಲ್ವಾ, 9 ಗಂಟೆಗಳ ಕಾಲ 7 ಜನ ಅಂದ್ರೆ ಸಂಜೆ 4 ಗಂಟೆಗೆ ಕೂಡ್ ಹಾಕ್ತಾರೆ, ರಾತ್ರಿ 1 ಗಂಟೆಗೆ ಇವರನ್ನ ಬಿಡಿಸಿಕೊಳ್ಳಲಾಗತ್ತೆ. ಆದ್ರೆ ಅಲ್ಲಿವರೆಗೂ ಕೂಡ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಕಿಟಕಿಯಲ್ಲಿ ಕೂಡ ಹೋಗಿ ನೋಡುವಂತಹ ಪ್ರಯತ್ನ ಮಾಡೋದಿಲ್ಲ. ಆ ಅಧಿಕಾರಿಗಳನ್ನ ಬಿಡಿಸಿಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡೋದಿಲ್ಲ. 3 ಜನ ಮಹಿಳಾ ಅಧಿಕಾರಿಗಳು, 4 ಜನ ನ್ಯಾಯಾಂಗ ಅಧಿಕಾರಿಗಳು ಅಂದ್ರೆ ಪುರುಷರು. ಸೊ 7 ಜನ ಒಟ್ಟಿಗೆ ಅಲ್ಲಿ ಕೂಡು ಹಾಕಿರಲಾಗತ್ತೆ. ಮಧ್ಯರಾತ್ರಿ 1 ಗಂಟೆಗೆ ಅವರನ್ನ ಹೊರ ಕರ್ಕೊಂಡು ಬರಲಾಗತ್ತೆ. ಕಾರಿನಲ್ಲಿ ಹೋಗುವಾಗ ಕೂಡ ಅವರನ್ನ ಕರೆದುಕೊಂಡು ಹೋಗುವಾಗ ಕಲ್ಲು ತೂರಾಟ, ಒಂದು ಕಾರ್ನ ಗ್ಲಾಸ್ಗಳು ಒಡೆದಿರುವಂಥದ್ದು, ಇಟ್ಟಂಗಿಗಳು ಒಳಗೆ ಬೀಳ್ದಿರತಕ್ಕಂಥದ್ದು, ಇದೆಲ್ಲವೂ ಕೂಡ ನೀವು ನೋಡಿದಿರ್ತೀರಿ. ಒಳಗಿರ್ತಕ್ಕಂತಹ ನ್ಯಾಯಾಧೀಶರಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇರೋದಿಲ್ಲ. ಸೊ ಈಗಾಗಲೇ DC ಅವ್ರಿಗೆ ಕರೆ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿರ್ತಕ್ಕಂತಹ SP, ಸಾಮಾನ್ಯವಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ಸುಳಿವನ್ನ ಕೊಟ್ಟಿರ್ತಾರೆ. ಆದ್ರೆ ಆ ಒಂದು ಸ್ಥಳಕ್ಕೆ ಯಾರು ಕೂಡ ಬಂದಿರೋದಿಲ್ಲ. ಕೊನೆಯದಾಗಿ ಹೈಕೋರ್ಟ್ನ ಜಡ್ಜ್ ಹೇಳಿದಾಗ, ಕಲ್ಕತ್ತಾದ ಹೈಕೋರ್ಟ್ನ ಜಡ್ಜ್ಗಳು ಅವರು ಹೇಳ್ತಾರೆ, ಈ ರೀತಿ ಅಲ್ಲಿ ಘಟನೆ ನಡೆದಿದೆ, ಅದಕ್ಕೆ ಯಾಕೆ ನೀವು ತಲೆ ಹಾಕ್ತಾ ಇಲ್ಲ, ಯಾಕೆ ಅವರನ್ನ ಬಂಧನದಿಂದ ಮುಕ್ತಿ ಮಾಡ್ತಾ ಇಲ್ಲ, ಈ ರೀತಿ ಘಟನೆ ನಡೆದಾಗ ನೀವು 9 ಗಂಟೆ ಆಯ್ತು, ಇನ್ನೂ ಕೂಡ ಅಲ್ಲಿ ನೀವು ಹೋಗೇ ಇಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತಿಸಿ. ಸೊ ಅವರನ್ನ ಈಗಾಗಲೇ DC ಹಾಗೂ ಗೃಹ ಸಚಿವರಿಗೂ ಕೂಡ ಈ ಮಾಹಿತಿ ಹೋಗುತ್ತೆ. ಅದಾದ ಬಳಿಕ ಅವರನ್ನ ಬಿಡಿಸಿಕೊಂಡು ಬರಲಾಗತ್ತೆ. ಕಾರ್ನಲ್ಲಿ ಹೋಗುವಾಗ ಆಗ್ಲೇ ಹೇಳಿದ್ನಲ್ಲ, ಕಲ್ಲು ತೂರಾಟ, ಕಟ್ಟಿಗೆಗಳಿಂದ ತೂರಾಟ, ಇದೆಲ್ಲವೂ ಕೂಡ ನಡೆದಿತ್ತು. ಇದನ್ನೆಲ್ಲ ನೋಡಿದ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಕೂಡ ಉಗಿದು ಉಪ್ಪಾಕ್ತಾರೆ. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಂತಹ ಘಟನೆ ನಡೀತಾ ಇದೆ, ನ್ಯಾಯಾಧೀಶರಿಗೆ ರಕ್ಷಣೆ ಇಲ್ಲ ಅಂದ ಬಳಿಕ ಬಂಗಾಳದ ಪೊಲೀಸರು ಅಲ್ಲಿದ್ದಾದ್ರೂ ಏನು ಉಪಯೋಗ, ಅಷ್ಟೊಂದು ಮಮತಾ ಬ್ಯಾನರ್ಜಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರಾ ಅನ್ನುವಂತಹ ರೀತಿಯಲ್ಲಿ ಉಗಿದು ಉಪ್ಪಾಕಿದ್ದಾರೆ. ಹೌದು ಸ್ನೇಹಿತರೆ, ಇದೆಲ್ಲವೂ ಕೂಡ ಘಟನೆ ಅಲ್ಲಿಯೇ ಯಾಕೆ ನಡೀತಾ ಇದೆ, ಈ ಪ್ರಶ್ನೆ ನಮಗುಂಟಾದಾಗ ಕಾರಣ ಕೂಡ ಗೊತ್ತಾಗತ್ತೆ. ನಾನೇ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಏನ್ ಮಾಡೋದಿಲ್ಲ, ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಇದರ ಹಿಂದೆ ಯಾರ ಕೈ ಇದೆ. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿ ಬಂದಿರಬಹುದು. ಕೊನೆಯದಾಗಿ ಇದಕ್ಕೆ CBI ತನಿಖೆ ಆಗಲೇಬೇಕು ಒಂದು ಸ್ಟೇಟ್ಮೆಂಟ್ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈಗಾಗಲೇ ಚುನಾವಣಾ ಆಯೋಗಕ್ಕೂ ಕೂಡ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಂದ್ರೆ ಚುನಾವಣೆ ಘೋಷಣೆ ಏನಾಗತ್ತಲ್ವಾ, ಇಂತಿಷ್ಟು ದಿನಕ್ಕೆ ನಾವು ಚುನಾವಣೆ ನಡೆಸ್ತೀವಿ, ಇದರ ರಿಸಲ್ಟ್ ಮೇ 5ನೇ ತಾರೀಕು, ಈ ರೀತಿ ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಅಲ್ಲಿ 178 ಅಧಿಕಾರಿಗಳ ವರ್ಗಾವಣೆ ಆಗತ್ತೆ. ಹೌದು, ಇದನ್ನ ಬದಲಾವಣೆ ಮಾಡಿರೋದು ಚುನಾವಣೆ ಆಯೋಗ. ಹೌದು, ಬಂಗಾಳದಲ್ಲಿ ನಿಮಗೆ ಗೊತ್ತಿರಬಹುದು, ಈ ಮಮತಾ ಬ್ಯಾನರ್ಜಿ ಅವರು ತಮಗೆ ಬೇಕಾದಂತಹ ತಮ್ಮ ಮಾತನ್ನ ಕೇಳುವಂತಹ ಪೊಲೀಸ್ ಅಧಿಕಾರಿಗಳನ್ನ, IAS KS ಅಧಿಕಾರಿಗಳನ್ನ, ನ್ಯಾಯಾಂಗ ಅಧಿಕಾರಿಗಳನ್ನ ಅಲ್ಲೆಲ್ಲವೂ ಕೂಡ ಇಟ್ಕೊಂಡಿದ್ರು. ಆದ್ರೆ ಚುನಾವಣೆ ಆಯೋಗಕ್ಕೆ ಇದೆಲ್ಲವೂ ಕೂಡ ಮಾಹಿತಿ ಸಿಕ್ಕೇ ಇರತ್ತೆ. ಸೊ ನಮಗೆ ಬೇಕಾದ ಅಧಿಕಾರಿಗಳನ್ನ ಚುನಾವಣೆ ಆಯೋಗ ಅಲ್ಲಿ ಸರಿಯಾಗಿ ನಡೆಯಬೇಕು ಅನ್ನುವಂತಹ ರೀತಿಯಲ್ಲಿ 178 ಅಧಿಕಾರಿಗಳ ವರ್ಗಾವಣೆ ಆಗತ್ತೆ. ಆ ಸ್ಥಳಕ್ಕೆ ಒಂದು KS IAS ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳಾಗಿರ್ಲಿ, ಸಾಮಾನ್ಯ ಕಾನ್ಸ್ಟೇಬಲ್ ಹಿಡ್ಕೊಂಡು ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಬದಲಾವಣೆಗಳ ಆಗುತ್ತವೆ. ಇದಕ್ಕೆ ಮಮತಾ ಬ್ಯಾನರ್ಜಿ ಅವರು ಸುಮ್ಮನೆ ಕೊಂಡಿರ್ತಾರಂತ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು ಯಾವ ರೀತಿ ನ್ಯಾಯ? ಸೊ ಹಾಗಾಗಿ ಇದಕ್ಕೆ ಹೈಕೋರ್ಟ್ಗೆ ಒಂದು ಲೆಟರ್ ಕೂಡ ಕಳಿಸಲಾಗುತ್ತೆ, ಅದನ್ನ ನಿರಾಕರಿಸಲಾಗುತ್ತೂ ಕೂಡ. ಯಾಕಂದ್ರೆ ಚುನಾವಣೆ ಆಯೋಗ
ಚುನಾವಣೆಯ ಸಂದರ್ಭದಲ್ಲಿ ಯಾರ ಬೇಕಾದ್ರೂ ಕೂಡ ವರ್ಗಾವಣೆ ಮಾಡಬಹುದು, ತಮಗೆ ಬೇಕಾದ ಅಧಿಕಾರಿಗಳನ್ನ ಅಲ್ಲಿ ಹಾಕಬಹುದಾಗಿರುತ್ತೆ. ಸೊ ಹೀಗಾಗಿ ಮಮತಾ ಬ್ಯಾನರ್ಜಿಗೆ ಪೈಬಂದ್ ಆಗ್ಬಿಡುತ್ತೆ. ಇದಾದ ಬಳಿಕ ಚುನಾವಣೆ ಆಯೋಗದ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಮಾತುಕತೆ ಬರುತ್ತೆ. ಅದಾದ ಬಳಿಕ ಈಗ ಸದ್ಯಕ್ಕೆ ನಡೆದಿರತಕ್ಕಂತಹ ಘಟನೆ ಅಂದ್ರೆ 7 ಜನ ನ್ಯಾಯಾಂಗ ಅಧಿಕಾರಿಗಳನ್ನ ಬಂಧನದಲ್ಲಿಡ್ಲಾಕಿತ್ತಲ್ವಾ 9 ಗಂಟೆ, ಅದ್ರ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಏನ್ ಹೇಳಿದ್ರು ಅಂದ್ರೆ, ಚುನಾವಣೆ ಆಯೋಗವೇ ಇಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನ ನೇಮಕ ಮಾಡಿತ್ತು. ಇಲ್ಲಿರ್ತಕ್ಕಂತಹ ನ್ಯಾಯಾಂಗ ಅಧಿಕಾರಿಗಳಿಗೆ ರಕ್ಷಣೆ ಕೊಡೋದು ಕೂಡ ಅವರ ಕರ್ತವ್ಯ. ನಮ್ಮ ಕಂಟ್ರೋಲ್ ನಲ್ಲಿ ಏನಿಲ್ಲ, ಎಲ್ಲವೂ ಕೂಡ ಚುನಾವಣೆ ಆಯೋಗದ ಕಂಟ್ರೋಲ್ ನಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ವಿಫಲರಾಗಿದ್ರು. ಅದಕ್ಕೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೋಗಳೆ ಬಿಟ್ಟಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಇದ್ರ ಬಗ್ಗೆ ವಿಶೇಷವಾದಂತಹ ಗಮನ ಹರಿಸಿ NIA ತನಿಖೆ ಆಗಲೇಬೇಕು ಅಂತ ನಿರ್ಧರಿಸಿ NIA ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಕೂಡ ಈಗ ಕೆಲಸ ಶುರು ಹಚ್ಕೊಂಡು ಈಗಾಗಲೇ 35 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದಕ್ಕೆಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಮುಫಿಕುಲ್ ಇಸ್ಲಾಂ ಎನ್ನುವಂತಹ ಒಬ್ಬ ಅಡ್ವೊಕೇಟ್ ವ್ಯಕ್ತಿ. ಇವನೇ ಈ ಘಟನೆಗೆ ಸೂತ್ರಧಾರಿ ಎನ್ನುವಂಥದ್ದು ಪ್ರಾಥಮಿಕ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿರ್ತಕ್ಕಂತಹ ಮಾಹಿತಿ. ಈ ಮುಫಿಕುಲ್ ಇಸ್ಲಾಂ ಎನ್ನುವಂತಹ ವ್ಯಕ್ತಿ, ಇವನ ವೋಟರ್ ID ಕೂಡ ವೋಟರ್ ID ಇದ್ರೂ ಸಹಿತ ಈ ಒಂದು ಪ್ರಕರಣ ನಡೀತಲ್ವಾ, ಇದಕ್ಕೆ ಕಾರಣಕರ್ತನಾಗಿದ್ದಾನೆ. ಅಲ್ಲೆಲ್ಲವೂ ಕೂಡ ಪ್ರಜೆಗಳು ಕೂಡಿರೋದು ಯಾಕಂದ್ರೆ ನಮ್ಮ ವೋಟರ್ ಲಿಸ್ಟ್ ನಲ್ಲಿ ನಮ್ಮ ID ಇದೆ, ಯಾಕೆ ನಮ್ಮನ್ನ ತೆಗೆದಾಕಿದಿರಿ ಅಂತ ಒಂದು ಕ್ವಶನ್ ಕೇಳಲಿಕ್ಕೆ ಕೂಡಿರ್ತಕ್ಕಂಥದ್ದು. ಆದ್ರೆ ಈತನ ಹೆಸರಿದೆ, ಇವನ್ ಯಾಕ ಆ ಒಂದು ಪ್ರತಿಭಟನೆಯಲ್ಲಿ ಮುಂಭಾಗಿತ್ವವನ್ನು ವಹಿಸ್ಕೊಳ್ಬೇಕು? ಈ ಪ್ರಥಮ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಅದರಲ್ಲಿ ಮಾಡ್ಲಾ ಎನ್ನುವಂತಹ ಪ್ರದೇಶದಲ್ಲಿ 100% ಜನಸಂಖ್ಯೆಯಲ್ಲಿ 52% ಒಂದು ಮುಸ್ಲಿಮರೇ ಇರ್ತಕ್ಕಂತಹ ಪ್ರದೇಶ, ಅದು ಜಿಲ್ಲೆ ಅದು. ಅದರಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳಾಗ್ಬಿಟ್ಟಿದ್ದಾರೆ. ಅಲ್ಲಿ 7ರಿಂದ 8 ಲಕ್ಷ ವೋಟರ್ ಐಡಿಗಳಲ್ಲಿ ಒಂದು ಸ್ವಲ್ಪ ಏರುಪೇರು ಕಂಡು ಬಂದಿದೆ. ಹೀಗಾಗಿ ಆ ಪ್ರದೇಶದಲ್ಲಿ ಮಮತಾಗೆ ಒಂದು ವೋಟ್ ಫಿಕ್ಸ್ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಯಾವುದೇ ರೀತಿ ವೋಟ್ ಐಡಿಗಳು ಹೋಗಬಾರದು, ಕಳ್ಕೊಳ್ಬಾರದು ಅನ್ನುವಂಥದ್ದು ಮಮತಾ ಬ್ಯಾನರ್ಜಿಯ ಉದ್ದೇಶ. ಸೊ ಇದೇ ರೀತಿ ಕಾರಣದಿಂದಾಗಿ ಈ ಘಟನೆ ನಡೆದಿರತಕ್ಕಂಥದ್ದು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಏನೇನು ತನಿಖೆ ಆಗತ್ತೆ, ಏನು ಮಾಹಿತಿ ಹೊರ ಬೀಳತ್ತೆ, ಅದೆಲ್ಲವೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಅಲ್ಲಿ ಅಂತೂ ಇಷ್ಟು ಮಾತ್ರ ಮಾಹಿತಿ ಸಿಕ್ಕಿದೆ, ನಾನು ನಿಮಗೆ ವರದಿ ಮಾಡಿದ್ದೀನಿ. ಸೊ ಏನೇ ನಿಮಗೆ ಕ್ವಶನ್ಸ್ ಇದ್ರು ಕಮೆಂಟ್ ಮಾಡಿ, ನಿಮಗೆ ಏನು ಅನಿಸಿಕೆ ಇದ್ರು ಅದನ್ನು ಕೂಡ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಇನ್ನೂ ಹೆಚ್ಚುವರಿ ಮಾಹಿತಿಯನ್ನು ತಿಳಿಸ್ತೀವಿ. ಈ ವಿಷಯವನ್ನು ಆದಷ್ಟು ಎಲ್ಲ ಪ್ರಜೆಗಳಿಗೆ ಶೇರ್ ಮಾಡಿ, ತಿಳಿಲಿ ಎಲ್ಲರಿಗೂ ಕೂಡ.